ಬಸ್ ಟ್ರಾವೆಲ್ಸ್ನವ್ರಿಗೆ ಪ್ರಯಾಣಿಕರ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ, ಬಂಡವಾಳ ಹಾಕಿದಂತ ದುಡ್ಡನ್ನ ಎತ್ತೋದು ಮನಿನೇ ಅವ್ರಿಗೆ ಇಂಪಾರ್ಟೆಂಟ್. ಹಾಗಾಗಿ ಪ್ರಯಾಣಿಕರ ಜೀವದ ಜೊತೆ ಟ್ರಾವೆಲ್ಸ್ನವರು ಇವತ್ತು ಚೆಲ್ಲಾಟವನ್ನ ಆಡ್ತಿದ್ದಾರೆ. ದುಡ್ಡಿನ ಆಸೆಗೋಸ್ಕರ ಪ್ರಯಾಣಿಕರ ಜೀವವನ್ನ ಕೂಡ ಲೆಕ್ಕಕ್ಕಿಲ್ಲ. ಅಮಾಯಕರ ಜೀವದ ಜೊತೆ ಮಾಲೀಕರು ಚೆಲ್ಲಾಟವನ್ನ ಆಡ್ತಿದ್ದಾರೆ. ಸೀಬರ್ಡ್ ಬಸ್ ಚಾಲಕರು ಮಾಲೀಕರ ನಿರ್ಲಕ್ಷ್ಯ, ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡ್ತಾ ಇದೆ. ಸೀಬರ್ಡ್ ದುರಂತದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಎಕ್ಸಿಟ್ ಡೋರ್ ಇದ್ದಂತ ಜಾಗದಲ್ಲಿ ಸೀಟ್ ಹಾಕಬಾರದು, ಆದ್ರೆ ಆ ಜಾಗದಲ್ಲೇ ಸೀಟನ್ನು ಹಾಕಿದ್ದಾರೆ. ಎಕ್ಸಿಟ್ ಡೋರ್ ಇದೆ, ಇಲ್ಲಿ ಮೆಟ್ಲಿದೆ, ಚಿಕ್ಕದೊಂದು ನಿಮಿಷ ಮತ್ತೆ ಗೋವಾ. ಚಿತ್ರದುರ್ಗದ ದುರಂತದ ಬೆನ್ನಲ್ಲೇ ಹಲವು ವಿಚಾರಗಳು ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಕ್ಸಿಟ್ ಡೋರ್ ತುರ್ತು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋ ಗೊಂದಲ ಏನಿದೆ ಪ್ರಯಾಣಿಕರಿಗಿದೆ. ಸದ್ಯ ನಾನೀಗ ಸೀಬರ್ಡ್ ಬಸ್ ನಲ್ಲಿದ್ದೀನಿ, ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಸೀಬರ್ಡ್ ಬಸ್, ಅಂದ್ರೆ ಇವತ್ತು ಸಂಜೆ ಆನಂದರಾವ್ ಸರ್ಕಲ್ ನಲ್ಲಿರುವಂತಹ ಸೀಬರ್ಡ್ ಆಫೀಸ್ ನ ಮುಂಭಾಗದಿಂದ ಹೊರಗಡೆ ರೆಡಿಯಾಗಿರುವಂತಹ ಬಸ್. ಈ ಒಂದು ಬಸ್ ನ ಈ ಎಕ್ಸಿಟ್ ಡೋರ್ ಏನಿದೆ ಕಡೆ ಅಂದ್ರೆ ಲಾಸ್ಟ್ ನಲ್ಲಿ ಎಕ್ಸಿಟ್ ಡೋರ್ ಇದೆ, ಆ ಒಂದು ಎಕ್ಸಿಟ್ ಡೋರ್ ಮೂಲಕ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಅದನ್ನು ಓಪನ್ ಮಾಡಿ ಜಂಪ್ ಮಾಡಬಹುದು, ಅಥವಾ ಇನ್ನೂ ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಆ ಎಕ್ಸಿಟ್ ಡೋರ್ ಮೂಲಕ ಜನರು ಕೂಡ ಹೊರಗಡೆ ಬರಲು ಕೂಡ ಅವಕಾಶ ಇದೆ. ಅಂದ್ರೆ ಬಹುತೇಕ ಏನಿದೆ ಅಂದ್ರೆ ಬಸ್ ನ ಕಡೆ ಭಾಗದಲ್ಲಿ ಈ ಒಂದು ಎಕ್ಸಿಟ್ ಡೋರ್ ಇರುವಂತದ್ದು. ಇದು ತುರ್ತು ಸಂದರ್ಭದಲ್ಲಿ ನೆರವಾಗುತ್ತೆ. ನಿಯಮದ ಪ್ರಕಾರ ಎಕ್ಸಿಟ್ ಡೋರ್ ಪಕ್ಕ ಯಾವುದೇ ರೀತಿ ಸೀಟ್ ಹಾಕುವಂತಿಲ್ಲ. ಅಂದ್ರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಏನಾದ್ರೂ ಬೆಂಕಿ ಅಥವಾ ಬಸ್ ಅಗ್ನಿ ಅನಾಹುತ ಆದಂತಹ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಆಗಲು ಈ ರೀತಿಯ ಎಕ್ಸಿಟ್ ಡೋರ್ ಇರುತ್ತೆ. ಈ ಒಂದು ಎಕ್ಸಿಟ್ ಡೋರ್ ಮೂಲಕ ಕೂಡ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಎಸ್ಕೇಪ್ ಆಗಬಹುದು. ಈಗ ನಾನು ಸೀಬರ್ಡ್ ಬಸ್ ನ ಇಲ್ಲಿ ನೋಡಿ, ಅಂದ್ರೆ ಇದು ಬಹುತೇಕ ಇಲ್ಲಿ ಕಡೆಯದ ಅಂದ್ರೆ ಲಾಸ್ಟ್ ಸೀಟ್ ನಲ್ಲಿ ಎಕ್ಸಿಟ್ ಡೋರ್ ಇದೆ. ನಿಯಮದ ಪ್ರಕಾರ ಇಲ್ಲಿ ಸೀಟ್ ಹಾಕುವಂತಿಲ್ಲ, ಬಟ್ ಈ ಒಂದು ಸೀಟ್ ನ ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಮಾತಾಡ್ಸ್ಕೊಂಡು ಹೋಗ ಸರ್, ಇದು ಇಲ್ಲಿ ಸೀಟ್ ಹಾಕುವಂತಿಲ್ಲ, ನೀವು ಹಾಕಿದಿರಿ ಸರ್? ಹಾಕೋದಿಲ್ಲ, ಅದು ನಮ್ಗೆ ಏನಾರ ನಿಂತ್ಕೊಂಡಲ್ಲಿ ಮನಗೋದಷ್ಟೇ. 30 ಸೀಟ್ ಗಾಡಿ ಇದು, 30 ಸೀಟ್ ಅಷ್ಟೇ ಹಾಕೋದು. ಓಕೆ ಸರ್, ಈಗ ಎಕ್ಸಿಟ್ ಡೋರ್ ಅದು ಕ್ಲೋಸ್ ಮಾಡಿ ಸರ್. ಅದು ಈಗ ತುರ್ತು ಸಂದರ್ಭ ಏನಾದ್ರೂ ಇರುತ್ತೆ, ಅವಾಗ ಅದನ್ನ ಹೆಂಗೆ ಓಪನ್ ಮಾಡ್ಕೋச்சு ಪ್ರಯಾಣಿಕರಿಗೆ ಹೆಂಗೆ ಅದು ಮಾಹಿತಿ ಕೊಡ್ತಾರೆ? ಪ್ರಯಾಣಿಕರು ಏನ್ ಮಾಡ್ಬೇಕು ಸರ್? ಅದು ಪ್ರಯಾಣಿಕರು ಏನಿಲ್ಲ, ಇದು ಲಾಕ್ ಇರುತ್ತೆ, ಜಸ್ಟ್ ಬಂದು ಪ್ರೆಸ್ ಮಾಡಿ ಹಿಂಗ್ ಗೊತ್ತಿರ್ಬೇಕು, ಜಂಪ್ ಆಗ್ಬೋದು ಈ ಕಡೆ. ಅಂದ್ರೆ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಈ ರೀತಿಯ ಎಕ್ಸಿಟ್ ಡೋರ್ ಮೂಲಕ ಎಸ್ಕೇಪ್ ಆಗುವ ಮೂಲಕ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೋಬಹುದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸ್ ಟ್ರಾವೆಲ್ಸ್ನವ್ರಿಗೆ ಪ್ರಯಾಣಿಕರ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ, ಬಂಡವಾಳ ಹಾಕಿದಂತ ದುಡ್ಡನ್ನ ಎತ್ತೋದು ಮನಿನೇ ಅವ್ರಿಗೆ ಇಂಪಾರ್ಟೆಂಟ್. ಹಾಗಾಗಿ ಪ್ರಯಾಣಿಕರ ಜೀವದ ಜೊತೆ ಟ್ರಾವೆಲ್ಸ್ನವರು ಇವತ್ತು ಚೆಲ್ಲಾಟವನ್ನ ಆಡ್ತಿದ್ದಾರೆ. ದುಡ್ಡಿನ ಆಸೆಗೋಸ್ಕರ ಪ್ರಯಾಣಿಕರ ಜೀವವನ್ನ ಕೂಡ ಲೆಕ್ಕಕ್ಕಿಲ್ಲ. ಅಮಾಯಕರ ಜೀವದ ಜೊತೆ ಮಾಲೀಕರು ಚೆಲ್ಲಾಟವನ್ನ ಆಡ್ತಿದ್ದಾರೆ. ಸೀಬರ್ಡ್ ಬಸ್ ಚಾಲಕರು ಮಾಲೀಕರ ನಿರ್ಲಕ್ಷ್ಯ, ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡ್ತಾ ಇದೆ. ಸೀಬರ್ಡ್ ದುರಂತದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಎಕ್ಸಿಟ್ ಡೋರ್ ಇದ್ದಂತ ಜಾಗದಲ್ಲಿ ಸೀಟ್ ಹಾಕಬಾರದು, ಆದ್ರೆ ಆ ಜಾಗದಲ್ಲೇ ಸೀಟನ್ನು ಹಾಕಿದ್ದಾರೆ. ಎಕ್ಸಿಟ್ ಡೋರ್ ಇದೆ, ಇಲ್ಲಿ ಮೆಟ್ಲಿದೆ, ಲಾಕ್ ಇರುತ್ತೆ, ಚಿಕ್ಕದೊಂದು ನಿಮಿಷ ಮತ್ತೆ ಗೋವಾ. ಚಿತ್ರದುರ್ಗದ ದುರಂತದ ಬೆನ್ನಲ್ಲೇ ಹಲವು ವಿಚಾರಗಳು ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಕ್ಸಿಟ್ ಡೋರ್ ತುರ್ತು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋ ಗೊಂದಲ ಏನಿದೆ ಪ್ರಯಾಣಿಕರಿಗಿದೆ. ಸದ್ಯ ನಾನೀಗ ಸೀಬರ್ಡ್ ಬಸ್ ನಲ್ಲಿದ್ದೀನಿ, ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಸೀಬರ್ಡ್ ಬಸ್, ಅಂದ್ರೆ ಇವತ್ತು ಸಂಜೆ ಆನಂದರಾವ್ ಸರ್ಕಲ್ ನಲ್ಲಿರುವಂತಹ ಸೀಬರ್ಡ್ ಆಫೀಸ್ ನ ಮುಂಭಾಗದಿಂದ ಹೊರಗಡೆ ರೆಡಿಯಾಗಿರುವಂತಹ ಬಸ್. ಈ ಒಂದು ಬಸ್ ನ ಈ ಎಕ್ಸಿಟ್ ಡೋರ್ ಏನಿದೆ ಕಡೆ ಅಂದ್ರೆ ಲಾಸ್ಟ್ ನಲ್ಲಿ ಎಕ್ಸಿಟ್ ಡೋರ್ ಇದೆ, ಆ ಒಂದು ಎಕ್ಸಿಟ್ ಡೋರ್ ಮೂಲಕ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಅದನ್ನು ಓಪನ್ ಮಾಡಿ ಜಂಪ್ ಮಾಡಬಹುದು, ಅಥವಾ ಇನ್ನೂ ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಆ ಎಕ್ಸಿಟ್ ಡೋರ್ ಮೂಲಕ ಜನರು ಕೂಡ ಹೊರಗಡೆ ಬರಲು ಕೂಡ ಅವಕಾಶ ಇದೆ. ಅಂದ್ರೆ ಬಹುತೇಕ ಏನಿದೆ ಅಂದ್ರೆ ಬಸ್ ನ ಕಡೆ ಭಾಗದಲ್ಲಿ ಈ ಒಂದು ಎಕ್ಸಿಟ್ ಡೋರ್ ಇರುವಂತದ್ದು. ಇದು ತುರ್ತು ಸಂದರ್ಭದಲ್ಲಿ ನೆರವಾಗುತ್ತೆ. ನಿಯಮದ ಪ್ರಕಾರ ಎಕ್ಸಿಟ್ ಡೋರ್ ಪಕ್ಕ ಯಾವುದೇ ರೀತಿ ಸೀಟ್ ಹಾಕುವಂತಿಲ್ಲ. ಅಂದ್ರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಏನಾದ್ರೂ ಬೆಂಕಿ ಅಥವಾ ಬಸ್ ಅಗ್ನಿ ಅನಾಹುತ ಆದಂತಹ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಆಗಲು ಈ ರೀತಿಯ ಎಕ್ಸಿಟ್ ಡೋರ್ ಇರುತ್ತೆ. ಈ ಒಂದು ಎಕ್ಸಿಟ್ ಡೋರ್ ಮೂಲಕ ಕೂಡ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಎಸ್ಕೇಪ್ ಆಗಬಹುದು. ಈಗ ನಾನು ಸೀಬರ್ಡ್ ಬಸ್ ನ ಇಲ್ಲಿ ನೋಡಿ, ಅಂದ್ರೆ ಇದು ಬಹುತೇಕ
ಇಲ್ಲಿ ಕಡೆಯದ ಅಂದ್ರೆ ಲಾಸ್ಟ್ ಸೀಟ್ ನಲ್ಲಿ ಎಕ್ಸಿಟ್ ಡೋರ್ ಇದೆ. ನಿಯಮದ ಪ್ರಕಾರ ಇಲ್ಲಿ ಸೀಟ್ ಹಾಕುವಂತಿಲ್ಲ, ಬಟ್ ಈ ಒಂದು ಸೀಟ್ ನ ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಮಾತಾಡ್ಸ್ಕೊಂಡು ಹೋಗ ಸರ್, ಇದು ಇಲ್ಲಿ ಸೀಟ್ ಹಾಕುವಂತಿಲ್ಲ, ನೀವು ಹಾಕಿದಿರಿ ಸರ್? ಹಾಕೋದಿಲ್ಲ, ಅದು ನಮ್ಗೆ ಏನಾರ ನಿಂತ್ಕೊಂಡಲ್ಲಿ ಮನಗೋದಷ್ಟೇ. 30 ಸೀಟ್ ಗಾಡಿ ಇದು, 30 ಸೀಟ್ ಅಷ್ಟೇ ಹಾಕೋದು. ಓಕೆ ಸರ್, ಈಗ ಎಕ್ಸಿಟ್ ಡೋರ್ ಅದು ಕ್ಲೋಸ್ ಮಾಡಿ ಸರ್. ಅದು ಈಗ ತುರ್ತು ಸಂದರ್ಭ ಏನಾದ್ರೂ ಇರುತ್ತೆ, ಅವಾಗ ಅದನ್ನ ಹೆಂಗೆ ಓಪನ್ ಮಾಡ್ಕೋ지 ಪ್ರಯಾಣಿಕರಿಗೆ ಹೆಂಗೆ ಅದು ಮಾಹಿತಿ ಕೊಡ್ತೀರಾ? ಪ್ರಯಾಣಿಕರು ಏನ್ ಮಾಡ್ಬೇಕು ಸರ್? ಅದು ಟ್ರೈನ್ ಏನಿಲ್ಲ, ಇದು ಲಾಕ್ ಇರುತ್ತೆ. ಜಸ್ಟ್ ಬಂದು ಪ್ರೆಸ್ ಮಾಡಿ ಹಿಂಗ್ ಗೊತ್ತಿರ್ ಸಾಕು, ಜಂಪ್ ಆಗ್ಬೋದು ಈ ಕಡೆ. ಅಂದ್ರೆ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಈ ರೀತಿಯ ಎಕ್ಸಿಟ್ ಡೋರ್ ಮೂಲಕ ಎಸ್ಕೇಪ್ ಆಗುವ ಮೂಲಕ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೋಬಹುದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಸ್ ಟ್ರಾವೆಲ್ಸ್ನವ್ರಿಗೆ ಪ್ರಯಾಣಿಕರ ಸೇಫ್ಟಿ ಇಂಪಾರ್ಟೆಂಟ್ ಅಲ್ಲ, ಬಂಡವಾಳ ಹಾಕಿದಂತ ದುಡ್ಡನ್ನ ಎತ್ತೋದು ಮನಿನೇ ಅವ್ರಿಗೆ ಇಂಪಾರ್ಟೆಂಟ್. ಹಾಗಾಗಿ ಪ್ರಯಾಣಿಕರ ಜೀವದ ಜೊತೆ ಟ್ರಾವೆಲ್ಸ್ನವರು ಇವತ್ತು ಚೆಲ್ಲಾಟವನ್ನ ಆಡ್ತಿದ್ದಾರೆ ದುಡ್ಡಿನ ಆಸೆಗೋಸ್ಕರ. ಪ್ರಯಾಣಿಕರ ಜೀವವನ್ನ ಕೂಡ ಲೆಕ್ಕಕ್ಕಿಲ್ಲ. ಅಮಾಯಕರ ಜೀವದ ಜೊತೆ ಮಾಲೀಕರು ಚೆಲ್ಲಾಟವನ್ನ ಆಡ್ತಿದ್ದಾರೆ. ಸೀಬರ್ಡ್ ಬಸ್ ಚಾಲಕರು ಮಾಲೀಕರ ನಿರ್ಲಕ್ಷ್ಯ ರಿಪಬ್ಲಿಕ್ ಕನ್ನಡ ಬಟಾಬಯಲು ಮಾಡ್ತಾ ಇದೆ. ಸೀಬರ್ಡ್ ದುರಂತದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದಾಗ ಎಕ್ಸಿಟ್ ಡೋರ್ ಇದ್ದಂತ ಜಾಗದಲ್ಲಿ ಸೀಟ್ ಹಾಕಬಾರದು, ಆದ್ರೆ ಆ ಜಾಗದಲ್ಲೇ ಸೀಟನ್ನು ಹಾಕಿದ್ದಾರೆ. ಎಕ್ಸಿಟ್ ಡೋರ್ ಇದೆ, ಇಲ್ಲಿ ಮೆಟ್ಲಿದೆ, ಲಾಕ್ ಇರುತ್ತೆ. ಗೋವಾ ಚಿತ್ರದುರ್ಗದ ದುರಂತದ ಬೆನ್ನಲ್ಲೇ ಹಲವು ವಿಚಾರಗಳು ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಎಕ್ಸಿಟ್ ಡೋರ್ ತುರ್ತು ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ ಅನ್ನೋ ಗೊಂದಲ ಏನಿದೆ ಪ್ರಯಾಣಿಕರಿಗಿದೆ. ಸದ್ಯ ನಾನೀಗ ಸೀಬರ್ಡ್ ಬಸ್ ನಲ್ಲಿದ್ದೀನಿ, ನಿಮ್ಗೆ ಅದರ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇದು ಸೀಬರ್ಡ್ ಬಸ್, ಅಂದ್ರೆ ಇವತ್ತು ಸಂಜೆ ಆನಂದರಾವ್ ಸರ್ಕಲ್ ನಲ್ಲಿರುವಂತಹ ಸೀಬರ್ಡ್ ಆಫೀಸ್ ನ ಮುಂಭಾಗದಿಂದ ಹೊರಗಡೆ ರೆಡಿಯಾಗಿರುವಂತಹ ಬಸ್. ಈ ಒಂದು ಬಸ್ ನ ಈ ಎಕ್ಸಿಟ್ ಡೋರ್ ಏನಿದೆ ಕಡೆ ಅಂದ್ರೆ ಲಾಸ್ಟ್ ನಲ್ಲಿ ಎಕ್ಸಿಟ್ ಡೋರ್ ಇದೆ, ಆ ಒಂದು ಎಕ್ಸಿಟ್ ಡೋರ್ ಮೂಲಕ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಅದನ್ನು ಓಪನ್ ಮಾಡಿ ಜಂಪ್ ಮಾಡಬಹುದು, ಅಥವಾ ಇನ್ನೂ ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಆ ಎಕ್ಸಿಟ್ ಡೋರ್ ಮೂಲಕ ಜನರು ಕೂಡ ಹೊರಗಡೆ ಬರಲು ಕೂಡ ಅವಕಾಶ ಇದೆ. ಅಂದ್ರೆ ಬಹುತೇಕ ಏನಿದೆ ಅಂದ್ರೆ ಬಸ್ ನ ಕಡೆ ಭಾಗದಲ್ಲಿ ಈ ಒಂದು ಎಕ್ಸಿಟ್ ಡೋರ್ ಇರುವಂತದ್ದು. ಇದು ತುರ್ತು ಸಂದರ್ಭದಲ್ಲಿ ನೆರವಾಗುತ್ತೆ. ನಿಯಮದ ಪ್ರಕಾರ ಎಕ್ಸಿಟ್ ಡೋರ್ ಪಕ್ಕ ಯಾವುದೇ ರೀತಿ ಸೀಟ್ ಹಾಕುವಂತಿಲ್ಲ. ಅಂದ್ರೆ ತುರ್ತು ಸಂದರ್ಭದಲ್ಲಿ ಜನರಿಗೆ ಏನಾದ್ರೂ ಬೆಂಕಿ ಅಥವಾ ಬಸ್ ಅಗ್ನಿ ಅನಾಹುತ ಆದಂತಹ ಸಂದರ್ಭದಲ್ಲಿ ತುರ್ತು ಸಂದರ್ಭದಲ್ಲಿ ಹೆಲ್ಪ್ ಆಗಲು ಈ ರೀತಿಯ ಎಕ್ಸಿಟ್ ಡೋರ್ ಇರುತ್ತೆ. ಈ ಒಂದು ಎಕ್ಸಿಟ್ ಡೋರ್ ಮೂಲಕ ಕೂಡ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಎಸ್ಕೇಪ್ ಆಗಬಹುದು. ಈಗ ನಾನು ಸೀಬರ್ಡ್ ಬಸ್ ನ ಇಲ್ಲಿ ನೋಡಿ, ಅಂದ್ರೆ ಇದು ಬಹುತೇಕ ಇಲ್ಲಿ ಕಡೆಯದ ಅಂದ್ರೆ ಲಾಸ್ಟ್ ಸೀಟ್ ನಲ್ಲಿ ಎಕ್ಸಿಟ್ ಡೋರ್ ಇದೆ. ನಿಯಮದ ಪ್ರಕಾರ ಇಲ್ಲಿ ಸೀಟ್ ಹಾಕುವಂತಿಲ್ಲ, ಬಟ್ ಈ ಒಂದು ಸೀಟ್ ನ ಯಾವ ರೀತಿಯಾಗಿ ಬಳಕೆ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲಿ ಮಾತಾಡ್ಸ್ಕೊಂಡು ಹೋಗ ಸರ್, ಇದು ಇಲ್ಲಿ ಸೀಟ್ ಹಾಕುವಂತಿಲ್ಲ, ನೀವು ಹಾಕಿದಿರಿ ಸರ್? ಹಾಕೋದಿಲ್ಲ, ಅದು ನಮ್ಗೆ ಏನಾರ ನಿಂತ್ಕೊಂಡಲ್ಲಿ ಮನಗೋದಷ್ಟೇ. 30 ಸೀಟ್ ಗಾಡಿ ಇದು, 30 ಸೀಟ್ ಅಷ್ಟೇ ಹಾಕೋದು. ಓಕೆ ಸರ್, ಈಗ ಎಕ್ಸಿಟ್ ಡೋರ್ ಅದು ಕ್ಲೋಸ್ ಮಾಡಿ ಸರ್. ಅದು ಈಗ ತುರ್ತು ಸಂದರ್ಭ ಏನಾದ್ರೂ ಇರುತ್ತೆ, ಅವಾಗ ಅದನ್ನ ಹೆಂಗೆ ಓಪನ್ ಮಾಡ್ಕೋ지 ಪ್ರಯಾಣಿಕರಿಗೆ ಹೆಂಗೆ ಅದು ಮಾಹಿತಿ ಕೊಡ್ತೀರಾ? ಪ್ರಯಾಣಿಕರು ಏನ್ ಮಾಡ್ಬೇಕು ಸರ್? ಅದು ಟ್ರೈನ್ ಏನಿಲ್ಲ, ಇದು ಲಾಕ್ ಇರುತ್ತೆ. ಜಸ್ಟ್ ಬಂದು ಪ್ರೆಸ್ ಮಾಡಿ ಹಿಂಗ್ ಗೊತ್ತಿರ್ ಸಾಕು, ಜಂಪ್ ಆಗ್ಬೋದು ಈ ಕಡೆ. ಅಂದ್ರೆ ತುರ್ತು ಸಂದರ್ಭದಲ್ಲಿ ಪ್ರಯಾಣಿಕರು ಈ ರೀತಿಯ ಎಕ್ಸಿಟ್ ಡೋರ್ ಮೂಲಕ ಎಸ್ಕೇಪ್ ಆಗುವ ಮೂಲಕ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೋಬಹುದು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.